ಇದು ಸಂಪೂರ್ಣ ಸ್ಟಾಪ್ ಆಗಬೇಕು. ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಯುವಕರು ಅಡಿಕ್ಟ್ ಆಗ್ತಿದ್ದಾರೆ, ಅದು ಸ್ವಲ್ಪ ನಿಲ್ಲಬೇಕು. ಐಸೆ ಇದು ಒಳ್ಳೇದು, ಯಾಕಂದ್ರೆ ಒಂದ್ ರೀತಿಯಲ್ಲಿ ಜನಗಳನ್ನು ಇನ್ಫ್ಲುಯೆನ್ಸ್ ಮಾಡೋದು ಕಮ್ಮಿ ಮಾಡುತ್ತೆ. ಅಂದ್ರೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದು ಅವ್ರ ದುಡ್ಡಿಗೋಸ್ಕರ, ಕರೆಕ್ಟ್ ಅಲ್ಲ? ಅದು ಜನ ಹುಡುಗರು ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಸರಿಯಾಗಿ ನೋಡಿದ್ರೆ ಅವರ ಲೈಫ್ ಸ್ಟೈಲ್ ಅವರು ಇದೇನಲ್ಲೂ ಟ್ರೈ ಮಾಡಲ್ಲ ಅಲ್ಲ, ಅದನ್ನು ಯೂಸ್ ಸಹ ಮಾಡಲ್ಲ, ಆದ್ರೆ ನಮ್ಮನ್ನು ಲೀಡ್ ಮಾಡ್ತಾರೆ ಅಡ್ವರ್ಟೈಸ್ ಮೂಲಕ. ಅದು ಒಂದ್ ರೀತಿಯಲ್ಲಿ ನೋಡಿದ್ರೆ ತಪ್ಪು ಅಂತ ನಮಗೂ ಸಹ ಕಾಣಿಸುತ್ತೆ. ಅರ್ಥ ಆಗಬೇಕು ಅಂದ್ರೆ ಅದರಿಂದ ಯಾರೋ ಒಬ್ರು ಈಗ ಪ್ರೆಸೆಂಟ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಏರಿಸ್ದಾಗ ನೋಡಿರ್ತಾರಲ್ಲ, ಅದು ನೋಡಿ ಅರ್ಥ ಮಾಡ್ಕೋಬೇಕಷ್ಟೇ ಜನ. ಸರ್, IPL ಮ್ಯಾಚ್ ಅಲ್ಲಿ ಇನ್ ಮುಂದೆ ತಂಬಾಕು ಅಥವಾ ಬೇರೆ ಯಾವ್ದೋ ಪ್ರಮೋಷನ್ ಅಥವಾ ಈ ತರ ಮಾಡಬಾರ್ದು ಅಂತ ಒಂದು ನಿಯಮ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ದೊಂದು ಒಪಿನಿಯನ್? ಇದು ಸಂಪೂರ್ಣ ಸ್ಟಾಪ್ ಆಗಬೇಕು. ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಯುವಕರು ಅಡಿಕ್ಟ್ ಆಗ್ತಿದ್ದಾರೆ, ಅದು ಸ್ವಲ್ಪ ನಿಲ್ಲಬೇಕು ಅಷ್ಟೇ. ಇದರಿಂದ ಜನರಿಗೆ ಯಾವ ರೀತಿ ಪ್ರಭಾವ ಬೀರ್ತದೆ? ಇಲ್ಲ ನಾರ್ಮಲಿ ಈ ತರ ಪ್ರಮೋಷನ್ ಅಲ್ಲಿ ಇದ್ರೆ ಅದನ್ನ ನೋಡಿ ಜನರು ಹಾದಿ ತಪ್ಪಿದ್ದಾರೆ ಈಗ ಯುವ ಪೀಳಿಗೆ ಅಂತ ಅನಿಸ್ತದೆ. ಆಲ್ರೆಡಿ ತಪ್ಪಾಗಿದೆ ಯುವ ಪೀಳಿಗೆ. ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳೆಲ್ಲ ಇದನ್ನು ಪ್ರಮೋಷನ್ ಮಾಡ್ತಾರೆ. ಇದರಿಂದ ಈಗಿನ ಯುವ ಪೀಳಿಗೆ ಜನರು ಅವರನ್ನು ನೋಡಿ ಇನ್ಫ್ಲುಯೆನ್ಸ್ ಆಗಿ ದಾರಿ ತಪ್ತಾರ ಅಂತ ಅನಿಸ್ತದೆ. ಅಂದ್ರೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದು ಅವ್ರ ದುಡ್ಡಿಗೋಸ್ಕರ, ಕರೆಕ್ಟ್ ಅಲ್ಲ? ಅದು ಜನ ಹುಡುಗರು ಅರ್ಥ ಮಾಡ್ಕೋಬೇಕಷ್ಟೇ. ಜನರು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಾದ್ರೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟ. ಹೌದು, ಅವ್ರ ಆರೋಗ್ಯ ಸಮಸ್ಯೆ ಆಗುತ್ತೆ, ಮತ್ತೆ ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಕೆಲವರೆಲ್ಲ ಅವರನ್ನು ನೋಡಿ ಅವರು ತಗೊಳ್ತಾರೆ ಅಂತ ಅವ್ರ ಆಡ್ ಅಲ್ಲಿ ನೋಡಿ ತಗೊಳ್ತಾರೆ, ಇವರೆಲ್ಲ ಅದನ್ನ ನೋಡಿ ನಾವು ಮಾಡ್ಬೇಕಂತ ಹೋಗ್ತಾರೆ. ಬಟ್ ಅವರೆಲ್ಲ ತಗೊಳಲ್ವಲ್ಲ, ಸುಮ್ನೆ ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಅವರು ಜನರು ಅರ್ಥ ಮಾಡ್ಕೊ ಅರ್ಥ ಆಗ್ತಾರೆ ಅಷ್ಟೇ ಅವರಿಗೆ. ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತ ನೀವು ಹೇಳ್ತೀರಿ? ಅರ್ಥ ಆಗಬೇಕು ಅಂದ್ರೆ ಅದರಿಂದ ಯಾರೋ ಒಬ್ರು ಈಗ ಪ್ರೆಸೆಂಟ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಏರಿಸ್ದಾಗ ನೋಡಿರ್ತಾರಲ್ಲ, ಅದು ನೋಡಿ ಅರ್ಥ ಮಾಡ್ಕೋಬೇಕಷ್ಟೇ ಜನ. ಈ ತರದೆಲ್ಲ ಮಾಡಬಾರ್ದು ಅಂತ ಹೇಳ್ತೀವಿ. ಈ ತರ ಎಲ್ಲ ಸ್ಟಾಪ್ ಮಾಡಬೇಕು. ಐಸೆ ಇದು ಒಳ್ಳೇದು, ಯಾಕಂದ್ರೆ ಒಂದ್ ರೀತಿಯಲ್ಲಿ ಜನಗಳನ್ನು ಇನ್ಫ್ಲುಯೆನ್ಸ್ ಮಾಡೋದು ಕಮ್ಮಿ ಮಾಡುತ್ತೆ. ಇದು ಇಲ್ಲಾದ್ರೆ ಈಗ ಆಡ್ಗಳು ಬರ್ತಾ ಇದ್ರೆ ಯಾವ್ದು ರೀತಿ ಜನರ ಮೇಲೆ ಪ್ರಭಾವ ಬೀರುತ್ತದೆ? ಅಂದ್ರೆ ಅವ್ರು ನೋಡಿ ಮೋಟಿವೇಟ್ ಆಗುತ್ತಾರೆ, ಮತ್ತೆ ಅಂದ್ರೆ ಅದೊಂದು ಸೆನ್ಸ್ ಅಲ್ಲಿ ಅದು ಕೂಲ್ ಆಗಿರ್ಬೋದು, ನೋಡುವ ಟ್ರೈ ಮಾಡೋಣ ಅಂತೇಳಿ ಎಲ್ಲಾದ್ರೂ ಅಟೆಂಪ್ಟ್ ಮಾಡ್ಬೋದು, ವಿಚ್ ಕ್ಯಾನ್ ಲೀಡ್ ಟು ಅಡಿಕ್ಷನ್. ಈಗ ಇತ್ತೀಚಿನ ದಿನಗಳ ಎಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇದನ್ನೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನಂತ ಅನಿಸ್ತದೆ? ಅಂದ್ರೆ ನಾವು ಸರಿಯಾಗಿ ನೋಡಿದ್ರೆ ಅವರ ಲೈಫ್ ಸ್ಟೈಲ್ ಅವರು ಇದೇನಲ್ಲೂ ಟ್ರೈ ಮಾಡಲ್ಲ ಅಲ್ಲ, ಅದನ್ನು ಯೂಸ್ ಸಹ ಮಾಡಲ್ಲ, ಆದ್ರೆ ನಮ್ಮನ್ನು ಲೀಡ್ ಮಾಡ್ತಾರೆ ಅಡ್ವರ್ಟೈಸ್ ಮೂಲಕ. ಅದು ಒಂದ್ ರೀತಿಯಲ್ಲಿ ನೋಡಿದ್ರೆ ತಪ್ಪು ಅಂತ ನಮಗೂ ಸಹ ಕಾಣಿಸುತ್ತೆ. ಅವರು ಅಡಿಕ್ಷನ್ಗೆ ಲೀಡ್ ಆಗ್ತಾರೆ, ಮತ್ತೆ ಅವರ ಫ್ಯಾಮಿಲಿಗೆ ಸಹ ಅದು ಕಷ್ಟ. ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತೀವಿ. ಎಸ್, ಡೆಫಿನೆಟ್ಲಿ ಹೆಲ್ತ್ಗೋಸ್ಕರ.